ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಭೀಕರ ಅಕ್ರಮ ಶಸ್ತ್ರಾಸ್ತ್ರ ದಂಧೆಯೊಂದು ಜಗಜ್ಜಾಹೀರಾಗಿದೆ. ರಹಸ್ಯವಾಗಿ ನಡೆಸ್ತಾ ಇದ್ದ ಕಂಟ್ರಿ ಬಂದೂಕು ತಯಾರಿಕಾ ಜಾಲವನ್ನ ಭೇದಿಸಿರುವ ಖಾನಾಪುರ ಪೊಲೀಸರು ಮಹತ್ವದ ಕಾರ್ಯಾಚರಣೆ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಾಟಗಾಳಿ ಗ್ರಾಮದಲ್ಲಿ ಅಕ್ರಮವಾಗಿ ಕಂಟ್ರಿ ಬಂದೂಕು ಹಾಗೂ ದೇಶಿ ಪಿಸ್ತೂಲ್ಗಳನ್ನ ತಯಾರಿಸಿ ಮಾರಾಟ ಮಾಡುತ್ತಿದ್ದ ಬೃಹತ್ ಅಂತಾರಾಜ್ಯ ಮಾದರಿಯ ಜಾಲವನ್ನ ಖಾನಾಪುರ ಪೊಲೀಸರು ಯಶಸ್ವಿಯಾಗಿ ಧ್ವಂಸ ಮಾಡಿದ್ದಾರೆ. ಈ ಜಾಲಕ್ಕೆ ಸಂಬಂಧಿಸಿದಂತೆ ಒಟ್ಟು 13 ಮಂದಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟಲಾಗಿದ್ದು, ಅವರಿಂದ 9 ಕಂಟ್ರಿ ಪಿಸ್ತೂಲ್ಗಳು, ಜೀವಂತ ಗುಂಡುಗಳು, ಮದ್ದುಗುಂಡು ಹಾಗೂ ಬಂದೂಕು ತಯಾರಿಕೆಗೆ ಬಳಸ್ತಾ ಇದ್ದ ಭಾರಿ ಪ್ರಮಾಣದ ಬಿಡಿ ಭಾಗಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ತಿಳಿಸಿದ್ದಾರೆ. ಕಾಟಗಾಳಿ ಗ್ರಾಮದಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ತಯಾರಿಕೆ ಮತ್ತು ಮಾರಾಟ ನಡೆಯುತ್ತಾ ಇರುವ ಕುರಿತು ಖಚಿತ ಮಾಹಿತಿ ಸಂಗ್ರಹಿಸಿದ ಪೊಲೀಸರು ಏಕಕಾಲಕ್ಕೆ ಸ್ಕೆಚ್ ಹಾಕಿ ದಾಳಿ ನಡೆಸಿದ್ದಾರೆ. ಪೊಲೀಸ್ ತನಿಖೆಯಲ್ಲಿ ಕಣ್ಣು ಬಿಡುವಂತಹ ಸತ್ಯ ಬಯಲಾಗಿದ್ದು, ಕಾಟಗಾಳಿ ಗ್ರಾಮದ ಮಾರುತಿ ಶ್ರೀಕಾಂತ್ ಸುತಾರ್ ಎಂಬಾತ ಕಳೆದ 2024ರಿಂದಲೇ ತನ್ನ ಸ್ವಂತ ಮನೆಯಲ್ಲೇ ಅಕ್ರಮವಾಗಿ ಕಂಟ್ರಿ ಬಂದೂಕುಗಳನ್ನ ತಯಾರಿಸಿ ವಿವಿಧ ಗ್ಯಾಂಗ್ಗಳಿಗೆ ಮಾರಾಟ ಮಾಡ್ತಾ ಇದ್ದು ಪತ್ತೆಯಾಗಿದೆ. ಸದ್ಯ ಪೊಲೀಸರು ಶಸ್ತ್ರಾಸ್ತ್ರ ತಯಾರಕ ಮಾರುತಿ, ಅದನ್ನ ಖರೀದಿ ಮಾಡ್ತಿದ್ದ ಕಟುಕರು, ಮದ್ದುಗುಂಡು ಪೂರೈಸುತ್ತಿದ್ದವರು ಹಾಗೂ ಬಂದೂಕಿನ ಬ್ಯಾರೆಲ್ಗಳಿಗೆ ವೆಲ್ಡಿಂಗ್ ಮಾಡಿಕೊಡ್ತಿದ್ದ ವೆಲ್ಡರ್ ಸೇರಿದಂತೆ ಇಡೀ ನೆಟ್ವರ್ಕ್ ಅನ್ನೇ ಬೇರು ಸಮೇತ ಕಿತ್ತೆಸ್ತಿದ್ದಾರೆ. ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಭಾರತೀಯ ಆಯುಧ ಕಾಯ್ದೆಯಡಿ ಕಠಿಣ ಮೊಕದ್ದಮೆ ದಾಖಲಾಗಿದ್ದು, ಈ ಜಾಲದ ಹಿಂದೆ ಬೇರೆ ಯಾರಿದ್ದಾರೆ ಎಂಬ ಬಗ್ಗೆ ತನಿಖೆ ತೀವ್ರಗೊಂಡಿದೆ. ಇದಕ್ಕೆ ಹಿಂದೆ ಒಂದು ಅಲ್ಲಿ ಕಂಟ್ರಿ ಮೇಡ್ ವೆಪನ್ಸ್ ಜಾಸ್ತಿ ಇರೋದ್ರ ಬಗ್ಗೆ ನಾವು ಮತ್ತು ಕೆಲವೊಂದು ಕಡೆ ಕಂಟ್ರಿ ಮೇಡ್ ವೆಪನ್ಸ್ ಜನ ಯೂಸ್ ಮಾಡ್ತಾ ಇದ್ದಾರೆ ಒಂದು ಮಾಹಿತಿ ಬಂತು. ಅದನ್ನು ನಮ್ಮ DSP ಮೂಲಕ ಅಲ್ಲಿ ಎಲ್ಲಿ ಕಂಟ್ರಿ ಮೇಡ್ ವೆಪನ್ಸ್ ಎಲ್ಲ ಇದಕ್ಕೆ ಹಿಂದೆ ಕೇಸಸ್ ಆಗಿದೆ ಅದ್ರ ಬಗ್ಗೆ ಚೆಕ್ ಮಾಡಿ ಒಂದು ಶ್ರಮ ಕೈಗೊಂಡಿದ್ದಾರೆ. ಶ್ರಮ ಕೈಗೊಂಡಾಗ ನಂತಗಡಲ್ಲಿ 2024 ಒಂದು ಕಂಟ್ರಿ ಮೇಡ್ ವೆಪನ್ ಒಂದು ಡೆತ್ ಆಗಿರ್ತದೆ. ಆ ಕೇಸಲ್ಲಿ ಅದು ತಯಾರಿ ಮಾಡಿರೋರು ಯಾರಂದ್ರೆ ನೋಡುವಾಗ ಮಾರುತಿ ಶಂಕರ್ ಸುತಾರ್ 59 ವರ್ಷ, ಕಾಟಗಲ್ಲಿ ವಿಲೇಜ್, ಕಾಟಗಲ್ಲಿ ಗ್ರಾಮದ ಈ ವ್ಯಕ್ತಿ ಅವಾಗ ತಯಾರಿ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಅದಕ್ಕಾಗಿ ಇತ್ತೀಚೆಗೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ಅವನ ಕಡೆ ಒಂದು ಕಂಟ್ರಿ ಮೇಡ್ ವೆಪನ್ ತಯಾರಿ ಮಾಡ್ತಾ ಇರೋದು ಕಂಡು ಬಂದಿರ್ತದೆ. ಸೊ ಅದ್ರ ಮೂಲಕ ಚೆಕ್ ಮಾಡೋ ಸಂದರ್ಭದಲ್ಲಿ ಈ ವ್ಯಕ್ತಿ ಒಟ್ಟು ಒಂದು 8 ಕಂಟ್ರಿ ಮೇಡ್ ವೆಪನ್ ತಯಾರಿ ಮಾಡಿ ಸುತ್ತಮುತ್ತ ಕಾಟಗಲ್ಲಿ ವಿಲೇಜ್ ಮತ್ತು ಕೆಲವೊಬ್ಬರ ಮೂದೇಕೊಪ್ಪ ಮತ್ತು ಬೆಳಗಾವಿ ನಗರದಲ್ಲಿ ಮಾರ್ಕಂಡೇಯ ನಗರ ಇಲ್ಲಿ ಇರುವವರೆಗೆ ತಯಾರಿ ಮಾಡಿಕೊಂಡಿರುವುದು ಕಂಡು ಬಂದಿರುತ್ತದೆ. ಸೊ 8 ಜನಕ್ಕೆ ತಯಾರಿ ಮಾಡಿ ಆಲ್ರೆಡಿ ಕೊಡಲಾಗಿದೆ ಮತ್ತು ಒಂದು ತಯಾರಿ ಮಾಡ್ತಾ ಇರೋದು ಕಂಡು ಬಂದಿರ್ತದೆ. ಸೊ ಯಾರ್ಯಾರು ಕೊಟ್ಟಿದ್ದಾರಂದ್ರೆ ಸೋಮನಾಥ್ ಪ್ರಹ್ಲಾದ್ ಚೌಗಲೆ, ಇವನು ಕಾಟಗಲ್ಲಿ ವ್ಯಕ್ತಿಗಳು, ಸಂತೋಷ್ ಶಿವಾಜಿ ನಾಯಕ್ ಕಾಟಗಲ್ಲಿ ವ್ಯಕ್ತಿ, ಮಾರುತಿ ಯಲ್ಲಪ್ಪ ಕಾಟಗಲ್ಲಿ, ಬಾಳು ಭರಮಣಿ ನಾಯಕ್ ಕಾಟಗಲ್ಲಿ, ಲಕ್ಷ್ಮಣ್ ಬಾಳಪ್ಪ ಇವರು ಮಾರ್ಕಂಡೇಯ ನಗರ ಬೆಳಗಾವಿ, ಬಸವರಾಜ್ ಗಂಗಪ್ಪ ಕಾಟಗಲ್ಲಿ, ಬಸವಂತ್ ಭರಮಣಿ ಕಾಟಗಲ್ಲಿ, ಲಕ್ಷ್ಮಣ್ ಈಶ್ವರ್ ಉದಯಕೊಪ್ಪ ಮತ್ತು ಇತ್ತೀಚೆಗೆ ತಯಾರಿ ಮಾಡ್ತಾ ಇರೋದು ಮರಿಯಪ್ಪ ನಿಂಗಪ್ಪ ನಾಯಕ. ಖಾನಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದಕ್ಕೆ ಹಿಂದೆ ಒಂದು ಅಲ್ಲಿ ಕಂಟ್ರಿ ಮೇಡ್ ವೆಪನ್ಸ್ ಜಾಸ್ತಿ ಇರೋದ್ರ ಬಗ್ಗೆ ನಾವು ಮತ್ತು ಕೆಲವೊಂದು ಕಡೆ ಕಂಟ್ರಿ ಮೇಡ್ ವೆಪನ್ಸ್ ಜನ ಯೂಸ್ ಮಾಡ್ತಾ ಇದ್ದಾರೆ ಒಂದು ಮಾಹಿತಿ ಬಂತು. ಅದನ್ನು ನಮ್ಮ DSP ಮೂಲಕ ಅಲ್ಲಿ ಎಲ್ಲಿ ಕಂಟ್ರಿ ಮೇಡ್ ವೆಪನ್ಸ್ ಎಲ್ಲ ಇದಕ್ಕೆ ಹಿಂದೆ ಕೇಸಸ್ ಆಗಿದೆ ಅದ್ರ ಬಗ್ಗೆ ಚೆಕ್ ಮಾಡಿ ಒಂದು ಶ್ರಮ ಕೈಗೊಂಡಿದ್ದಾರೆ. ಶ್ರಮ ಕೈಗೊಂಡಾಗ ನಂತಗಡಲ್ಲಿ 2024 ಒಂದು ಕಂಟ್ರಿ ಮೇಡ್ ವೆಪನ್ ಒಂದು ಡೆತ್ ಆಗಿರ್ತದೆ. ಆ ಕೇಸಲ್ಲಿ ಅದು ತಯಾರಿ ಮಾಡಿರೋರು ಯಾರಂದ್ರೆ ನೋಡುವಾಗ ಮಾರುತಿ ಶಂಕರ್ ಸುತಾರ್ 59 ವರ್ಷ, ಕಾಟಗಲ್ಲಿ ವಿಲೇಜ್, ಕಾಟಗಲ್ಲಿ ಗ್ರಾಮದ ಈ ವ್ಯಕ್ತಿ ಅವಾಗ ತಯಾರಿ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಅದಕ್ಕಾಗಿ ಇತ್ತೀಚೆಗೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ಅವನ ಕಡೆ ಒಂದು ಕಂಟ್ರಿ ಮೇಡ್ ವೆಪನ್ ತಯಾರಿ ಮಾಡ್ತಾ ಇರೋದು ಕಂಡು ಬಂದಿರ್ತದೆ. ಸೊ ಅದ್ರ ಮೂಲಕ ಚೆಕ್ ಮಾಡೋ ಸಂದರ್ಭದಲ್ಲಿ ಈ ವ್ಯಕ್ತಿ ಒಟ್ಟು ಒಂದು
8 ಕಂಟ್ರಿ ಮೇಡ್ ವೆಪನ್ ತಯಾರಿ ಮಾಡಿ ಸುತ್ತಮುತ್ತ ಕಾಟಕಲ್ ವಿಲೇಜ್ ಮತ್ತು ಕೆಲವೊಬ್ಬರ ಮೂದೇಕೊಪ್ಪ ಮತ್ತು ಬೆಳಗಾವಿ ನಗರದಲ್ಲಿ ಮಾರ್ಕಂಡೇಯ ನಗರ ಇಲ್ಲಿ ಇರುವವರೆಗೆ ತಯಾರಿ ಮಾಡಿಕೊಂಡಿರುವುದು ಕಂಡು ಬಂದಿರುತ್ತದೆ. ಸೊ 8 ಜನಕ್ಕೆ ತಯಾರಿ ಮಾಡಿ ಆಲ್ರೆಡಿ ಕೊಡಲಾಗಿದೆ ಮತ್ತು ಒಂದು ತಯಾರಿ ಮಾಡ್ತಾ ಇರೋದು ಕಂಡು ಬಂದಿರ್ತದೆ. ಸೊ ಯಾರ್ಯಾರು ಕೊಟ್ಟಿದ್ದಾರೆ ಅಂದ್ರೆ ಸೋಮನಾಥ್ ಪ್ರಹ್ಲಾದ್ ಚೌಗಲೆ ಇವನು ಕಾಟಗಲ್ಲಿ ವ್ಯಕ್ತಿಗಳು, ಸಂತೋಷ್ ಶಿವಾಜಿ ನಾಯಕ್ ಕಾಟಗಲ್ಲಿ ವ್ಯಕ್ತಿ, ಮಾರುತಿ ಯಲ್ಲಪ್ಪ ಕಾಟಗಲ್ಲಿ, ಬಾಳು ಭರಮಣಿ ನಾಯಕ್ ಕಾಟಗಲ್ಲಿ, ಲಕ್ಷ್ಮಣ್ ಬಾಳಪ್ಪ ಇವರು ಮಾರ್ಕಂಡೇಯ ನಗರ ಬೆಳಗಾವಿ, ಬಸವರಾಜ್ ಗಂಗಪ್ಪ ಕಾಟಗಲ್ಲಿ, ಬಸವಂತ್ ಭರಮಣಿ ಕಾಟಗಲ್ಲಿ, ಲಕ್ಷ್ಮಣ್ ಈಶ್ವರ್ ಉದಯಕೊಪ್ಪ ಮತ್ತು ಇತ್ತೀಚೆಗೆ ತಯಾರಿ ಮಾಡ್ತಾ ಇರೋದು ಮರಿಯಪ್ಪ ನಿಂಗಪ್ಪ ನಾಯಕ ಖಾನಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಇದಕ್ಕೆ ಹಿಂದೆ ಒಂದು ಅಲ್ಲಿ ಕಂಟ್ರಿ ಮೇಡ್ ವೆಪನ್ಸ್ ಜಾಸ್ತಿ ಇರೋದ್ರ ಬಗ್ಗೆ ನಾವು ಮತ್ತು ಕೆಲವೊಂದು ಕಡೆ ಕಂಟ್ರಿ ಮೇಡ್ ವೆಪನ್ಸ್ ಜನ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಮಾಹಿತಿ ಬರುತ್ತೆ. ಅದನ್ನು ನಮ್ಮ DSP ಮೂಲಕ ಸಬ್ ಡಿವಿಷನ್ ಅಲ್ಲಿ ಎಲ್ಲೆಲ್ಲಿ ಕಂಟ್ರಿ ಮೇಡ್ ವೆಪನ್ಸ್ ಎಲ್ಲ ಇದಕ್ಕೆ ಹಿಂದೆ ಕೇಸಸ್ ಆಗಿದೆ ಅದ್ರ ಬಗ್ಗೆ ಚೆಕ್ ಮಾಡಿ ಒಂದು ಕ್ರಮ ಕೈಗೊಂಡಿದ್ದಾರೆ. ಕ್ರಮ ಕೈಗೊಂಡಾಗ ನಂದಗಡಲ್ಲಿ 2024 ಒಂದು ಕಂಟ್ರಿ ಮೇಡ್ ವೆಪನ್ ಒಂದು ಡೆತ್ ಆಗಿರ್ತದೆ. ಆ ಕೇಸಲ್ಲಿ ಅದು ತಯಾರಿ ಮಾಡಿರೋರು ಯಾರಂದ್ರೆ ನೋಡುವಾಗ ಮಾರುತಿ ಶಂಕರ್ ಸುತ್ತಾರ್ 59 ವರ್ಷ, ಕಾಟಗಲ್ಲಿ ವಿಲೇಜ್, ಕಾಟಗಲ್ಲಿ ಗ್ರಾಮದ ಈ ವ್ಯಕ್ತಿ ಅವಾಗ ತಯಾರಿ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಅದಕ್ಕಾಗಿ ಇತ್ತೀಚೆಗೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ